ವಚನ ಸಾಹಿತ್ಯದಲ್ಲಿ ಕುಟುಂಬ ಪ್ರೇಮ ಅದ್ಭುತವಾಗಿ ಮೂಡಿಬಂದದ್ದನ್ನು ಕಾಣಬಹುದು. ಹುಮ್ನಾಬಾದ್ನಲ್ಲಿ ಹಿರಿಯ ಶರಣ ಸಾಹಿತಿ ಡಾಕ್ಟರ್ ಸೋಮನಾಥ್ ಯಾಳ್ವಾರ್ ವಚನ ಸಾಹಿತ್ಯದಲ್ಲಿ ಕುಟುಂಬ ಪ್ರೇಮ ಅತ್ಯಂತ ಅದ್ಭುತವಾಗಿ ಮೂಡಿಬಂದಿರುವುದನ್ನು ಕಾಣಬಹುದು ಅಂತ ಹಿರಿಯ ಶರಣ ಸಾಹಿತಿ ಡಾಕ್ಟರ್ ಸೋಮನಾಥ್ ಯಾಳ್ವಾರ್ ಅವರು ಅಭಿಪ್ರಾಯಪಟ್ಟರು. ನಗರದ ಸರ್ವೋದಯ ಸಭಾಂಗಣದಲ್ಲಿ ಬಸವಶಿವ ಪ್ರತಿಷ್ಠಾನ ಹಾಗೂ ವಿವಿಧ ಬಸವಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರಾವಣದ ನಿಮಿತ್ತ ಆಯೋಜಿಸಲಾದ ಶರಣ ಜೀವನ ದರ್ಶನ ಕುರಿತ ಉಪನ್ಯಾಸ ಮಾಲೆಯಲ್ಲಿ ಅವರು ಗಂಗಾಂಬಿಕೆ ಅವರನ್ನು ಕುರಿತು ವಿಶೇಷ ಉಪನ್ಯಾಸವನ್ನು ಮಂಡಿಸಿದರು. ಡಾಕ್ಟರ್ ನಾಗೇಂದ್ರ ಧುಮ್ಮನ್ಸೂರ್ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ವಚನ ಪಠಣವನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ಬಸವಶಿವ ಪ್ರತಿಷ್ಠಾನದ ಅಧ್ಯಕ್ಷ ಬಸವರಾಜ್ ರುದ್ರವಾಡಿ, ಪ್ರವಚನ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಂಗಮ್ಕರ್, ಪ್ರಧಾನ ಕಾರ್ಯದರ್ಶಿ ಶರಣಬಸಪ್ಪ ಪಾರ, ಪ್ರಮುಖರಾದ ಮಲ್ಲಿಕಾರ್ಜುನ್ ರಟ್ಕಲ್, ಹಿರಿಯ ಜೀವಿ ಕಂಟ್ಯಪ್ಪ ದಾನ, ಕಾಶಿನಾಥ ಕೂಡ್ಲಿ, ಶಾಂತವೀರ್ ಯಲಾಲ್ ಮತ್ತು ಮಹದೇವಪ್ಪ ಉಪ್ಪಿನ್, ವಿಜಯಕುಮಾರ್ ಚೆಟ್ಟಿ, ಶೋಭಾ ಔರಾದೆ, ಗೌರಮ್ಮ ಬಾಲಕುಂದೆ ಮತ್ತು ಅನೇಕ ಜನ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಹಲವರು ವಚನ ಗಾಯನ ಹಾಗೂ ಜಾನಪದ ಗೀತೆಗಳನ್ನು ಹಾಡಿ ಸರ್ವರ ಗಮನವನ್ನು ನೋಡಿದರೆ ಆ ವಚನಕ್ಕೆ ನಾವು ಅರ್ಥ ಕಟ್ಟುವಂಗೆ ಆಗೋದಿಲ್ಲ. ಅದಕ್ಕೊಂದು ವಚನಕ್ಕೆ ನಾವು ನಿಜವಾಗಿಯೂ ಬೇರೆ ಇದನ್ನು ಹೇಳ್ದಂಗೆ ಆಗ್ತದೆ. ಸರಳ ವಚನ ಕೂಡ ಹಾಗೇನೆ. ನನ್ನ ದೃಷ್ಟಿಯೊಳಗೆ ಯಾರು ವಚನಗಳನ್ನು ಲಕ್ಷ್ಯವಿಟ್ಟು ನಾವು ಅಧ್ಯಯನ ಮಾಡ್ತೀವಿ, ನಮಗೊಂದು ಹೊಸ ಅನುಭವ ಉಂಟಾಗ್ತದೆ. ಸಣ್ಣ ವಚನ ಹೇಳ್ತೀನಿ ನಿಮಗೆ: ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಈ ವಚನ ನೋಡಿರಿ, ಸರಳ ಹೇಳುವಂಥದ್ದು. ನಾವೇನು ಮಾಡ್ತೀವಿ, ಯಾವ್ದಾರ ಒಂದು ಗಾಡಿಗೆ ಹಾಕಿದ ಕ್ಯಾಲೆಂಡರ್ ಮುಂದೆ ನಿಂತ್ಕೊಂಡು, ಜಗಲಿ ಮ್ಯಾಗ ಇಟ್ಟಂಥ ಒಂದು ಫೋಟೋ ಮುಂದೆ ನಿಂತ್ಕೊಂಡು, ಯಾರ ಮುಂದೆ ನಿಂತ್ಕೊಂಡು ಈ ವಚನ ಹೇಳ್ಬಿಡ್ತೀವಿ. ಇದನ್ನು ಪ್ರವಚನಕಾರರು ಹಿಂಗೆ ಹೇಳ್ಬಿಡ್ತಾರೆ. ಆದ್ರೆ ಬಸವಣ್ಣವರು ಹೇಳಿದ್ದಲ್ಲ. ಮುಂದಿನ ಸಾಲು ನೋಡಿ: ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಆ ಸಾಲಿಗೆ ಬಂದು ಕೂಡಲೇ ನಮಗೆ ಒಮ್ಮೆಲೆ ದಿಗ್ಭ್ರಮ ಉಂಟಾಗ್ತದೆ. ನೀನಲ್ಲದೆ ಯಾರು? ನನ್ನ ತಂದೆ ತಾಯಿ ನೀನಲ್ಲದೆ, ನನ್ನ ಬಂಧು ಬಳಗ ನೀನಲ್ಲದೆ, ನನಗೆ ಬೇರೆ ಇಲ್ಲ, ನನಗೆ ದೇವರೇ ಬೇಕಾಗಿಲ್ಲ, ಎಲ್ಲರೂ ಇಲ್ಲೇ ಅನ್ನುವಂಥದ್ದು ನಮ್ಮ ಕಣ್ಣು ತರಿಸ್ತದೆ. ಅಂದರೆ ಕೌಟುಂಬಿಕ ಪ್ರೀತಿಯನ್ನು, ಕುಟುಂಬದೊಳಗಿನ ಸಂಬಂಧವನ್ನು, ಕೌಟುಂಬಿಕದೊಳಗೂ ದೇವರನ್ನು ಕಾಣುವಂಥ ಒಂದು ಮಹತ್ವದ ಸಂದೇಶ ಕೊಟ್ಟಂತಹ ಸಾಹಿತ್ಯ ಯಾವುದಾದ್ರೂ ಇದ್ದರೆ ಅದು ಶರಣ ಸಾಹಿತ್ಯ ಅನ್ನೋದನ್ನು ನಾವು ಗಮನಿಸಬೇಕು. ಅದು ವಚನ ಸಾಹಿತ್ಯ. ವಚನಕಾರರು ನಮ್ಮನ್ನು ಅದ್ಭುತವಾಗಿ ಪರಿವರ್ತನೆ ಮಾಡ್ತಾರೆ. ಹಾಗಾಗಿ ಈ ಗಂಗಾ ಮಾತೆ ಕೂಡ ಅದನ್ನು ಹೇಳ್ತಾಳೆ: ಆ ಹುಲಿ ಎಳೆಗರುವ ಕಂಡು ಜನನಿಯಾಯಿತು. ಜನನಿ ಅಂದರೆ ತಾಯಿ ಆಯ್ತಂತೆ. ತಾಯಿ ಆಗೋದು ಹೆಂಗೆ? ಮಗುವಿನ ಕಂಡು, ಎಳೆಗರುವನ್ನು ಕಂಡು ತಾಯಿ ಆದ್ಲು ಅನ್ನುವಂಥದ್ದು. ಇದು ನೋಡಿ ಆಶ್ಚರ್ಯ ಹೆಂಗದು. ಸಾಮಾನ್ಯವಾಗಿ ಹೆಣ್ಮಕ್ಳು ಬಂಜೆಯರಾದಂಥ ಸಂದರ್ಭದೊಳಗೆ, ಮಕ್ಕಳಾಗದೇ ಇರ್ತಕ್ಕಂಥ ಸನ್ನಿವೇಶದೊಳಗೆ ಯಾವುದಾದ್ರೂ ಮಕ್ಕಳನ್ನು ಕಂಡು ಕೂಡಲೇ ಅದನ್ನು ಮುಟ್ಟಿ ಅವಳ ತಾಯಿತನ ಅನುಭವಿಸ್ತಾಳೆ. ಜನನಿಯಾಗುವಂಥ ಸನ್ನಿವೇಶ ಎಷ್ಟು ಆಶ್ಚರ್ಯ ನೋಡಿ. ಅದನ್ನು ಆ ಗಂಗಾಂಬಿಕೆ ಕಟ್ಟಿಕೊಡುವಂಥದ್ದು ವಾಸ್ತವಿಕ ಅನುಭವದ ಜೊತೆಗೆ ಅನುಭವ ಬೆರೆತು ಹೇಳ್ತಕ್ಕಂಥ ಮಾತಿದು. ಅನುಭವದ ಬೆಸುಗೆ ಆಗಿರುವಂಥದ್ದನ್ನು ವಚನಗಳಲ್ಲಿ ನಾವು ಗುರುತಿಸಬೇಕಾಗ್ತದೆ. ವಾಸ್ತವ ಇರ್ತದೆ, ಆದರೆ ಅದ್ರ ಜೊತೆಗೆ ಅನುಭವ ಭಾಳ ಮುಖ್ಯ. ಈ ನಾವು ಹೇಳ್ತೇವೆ, ಈ ದರ್ಶನ ಅನ್ನುವಂಥದ್ದು ಏನದಲ್ಲ, ಇದನ್ನು ಅನುಭವಿಸಿಕೊಳ್ಳೋದು. ಅನುಭವಿಸೋದಲ್ಲ. ನಮಗೆ ಲೌಕಿಕ ಜಗತ್ತೊಳಗೆ ಅನುಭವ ಸಿಗ್ತದೆ, ಸುಖ ಸಿಗ್ತದೆ, ಆದರೆ ಅದನ್ನು ಅನುಭವಕ್ಕೆ ತಂದುಕೊಳ್ಳೋದೇನಿದೆಯಲ್ಲ ಅದು ದಾರ್ಶನಿಕತೆ. ಅಂಥದ್ದನ್ನು ನಾವು ಎಲ್ಲರ ವಚನಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ವಿಷಯೇಂದ್ರಿಯಗಳ ವಾಸನಾಭರಿತವಾದಂಥ ಜಗತ್ತಿನೊಳಗೆ ನಾವಿರ್ತೀವಿ, ಅಜ್ಞಾನಿ ಜೀವನದೊಳಗೆ ನಾವಿರ್ತೀವಿ. ದೇಹದೊಳಗೆ ನಾವು ವಿಶ್ವವನ್ನೇ ಮುರಿದು ಮೋದುವಂತಹ ದೈತ್ಯ ಶಕ್ತಿಗಳುಂಥ ಕಾಲ ವ್ಯಾಘ್ರ ಅದಾನ ಅನ್ನೋದನ್ನು ಮರೆತು ಬಿಡ್ತೇವೆ. ಅಂದರೆ ನಾವು ಸುಖಲೋಲುಪ್ತೊಳಗೆ ಓಲಾಡ್ತೇವೆ. ಈ ಬದುಕಿನೊಳಗೆ ನಮಗೆ ಯಾವುದರ ಮೇಲೇನೂ ವಿಶೇಷವಾಗಿ ಆಸಕ್ತಿ ಇರ್ತದೆ, ಆಸೆ ಇರ್ತದೆ. ಅದನ್ನು ಹೆಚ್ಚೆಚ್ಚು ನಾವು ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ಅದರ ಜೊತೆಗೇ ಕಾಲ, ಸಮಯ, ಯಮ ಅನ್ನುವಂಥ ಹುಲಿ ಸದಾ ನಮ್ಮನ್ನು ಹೊತ್ತೊಯ್ಯಲಿಕ್ಕೆ ಹೊಂಚ ಹಾಕಿರ್ತದೆ ಅಂತಕ್ಕಂಥದ್ದನ್ನು ಹೇಳುವಂಥದ್ದೇನಿದೆಯಲ್ಲ ಅದು ಈ ವಚನದಲ್ಲಿ ಕಾಣುವಂಥದ್ದು. ಅಂದರೆ ಜ್ಞಾನವನ್ನು ಕಲಾತ್ಮಕವಾಗಿ ಅನುಗ್ರಹಿಸಿಕೊಂಡು, ಜ್ಞಾನವನ್ನು ತನ್ನ ಬದುಕಿಗೆ ಅವಗ್ರಹಿಸಿಕೊಂಡು ಜ್ಞಾನೋದಯವಾಗಲಿಕ್ಕೆ
ಸಕಲ ತತ್ವಗಳನ್ನು ಮಹಾಲಿಂಗ ಅಂತ ತಿಳಿಯುವಂಥದ್ದೇನಿದೆಯಲ್ಲ ಅದು ಶರಣರ ದಾರ್ಶನಿಕತೆ. ಅಂತಹದ್ದನ್ನು ನಮಗೆ ಗಂಗಾಂಬಿಕಾ ಅವರು ಕಟ್ಟಿಕೊಡ್ತಾರಲ್ಲ, ಅದು ಬಹಳ ಮಹತ್ವದ್ದು ಅಂತ. ಅವಳು ನಮಗೆ ಸಿಕ್ಕಿರುವಂಥದ್ದು ಕೇವಲ 9 ವಚನ ಅಂತ ನಾನು ಹೇಳಿದೆ. ಅದರೊಳಗೆ ನಾನು ಯಾಕೆ ಈ ಕೌಟುಂಬಿಕ ಧರ್ಮ, ಬಸವಣ್ಣನವರು ಕುಟುಂಬಕ್ಕೆ ಹೆಚ್ಚು ಮಹತ್ವ ಕೊಟ್ಟರು, ಕುಟುಂಬದ ಬಗ್ಗೆನೇ ನಮ್ಮ ಗಂಗಾಂಬಿಕಾ ತಾಯಿ ಯಾಕೆ ಮಾತಾಡ್ತಾಳೆ ಅಂತ ಹೇಳಿದ್ದೆ ಅಂತಂದರೆ, ಅವಳ 5 ವಚನಗಳು ಅವಳ ಮಕ್ಕಳಿಗೆ ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಚನಗಳೇ ಇವೆ. ಅದು ಬಹಳ ಮುಖ್ಯವಾಗಿರುವಂಥ ಮಕ್ಕಳ ಬಯಕೆ, ಅವಳ ಅಂತರಂಗದ ವೇದನೆ, ಇದು ಸೂಚನೆ ಮಾಡುವಂಥ ವಚನಗಳನ್ನು ನಾವು ಕೆಲವು ಕಾಣ್ತೇವೆ. ಒಂದು ವಚನ ನೋಡಿ, ಒಂದು ಕಡೆಗೆ ಒಂದು ವಚನ ಮಾತ್ರ ಬಸವಣ್ಣನ ಶ್ರದ್ಧೆಯನ್ನು ಹೇಳ್ತದೆ, ಅವನ ಮಂತ್ರಿ ಪದವಿ ಹೆಂಗೆ ಮಾಡ್ತಾನೆ ಅಂತ ಹೇಳ್ತದೆ, ಅವನ ಕರ್ತವ್ಯದ ನಿಪುಣತನೆಯನ್ನು ಹೇಳ್ತದೆ, ಅನುಭವ ಮಂಟಪದೊಳಗೆ ಅವ ಹೆಂಗೆ ಕೆಲಸ ಮಾಡ್ತಾನೆ ತನ್ನ ಗಂಡ ಅನ್ನೋದನ್ನು ಅದು ಹೇಳ್ತದೆ. ಈಗ ನೋಡಿ ಆ ವಚನ ಯಾವುದು ಅಂತಂತಂದರೆ, ಸಾಂದ್ರವಾಗಿ ಹರಗಣ ಭಕ್ತಿಯ ಮಾಡ್ಪನೆಂದು, ಸಾಂದ್ರವಾಗಿ ಅಂದರೆ ಶಾಂತವಾಗಿ ಈ ಹರಗಣ ಭಕ್ತಿ ಶಿವಭಕ್ತಿಯನ್ನು ಇವ ಹೆಂಗೆ ಮಾಡ್ತಾನೆ ಏನೋ ತನ್ನ ಗಂಡ ಬಸವಣ್ಣ. ಮಾದಲಾಂಬಿಕಾ ನಂದನನು ನೋಡಿ, ಮಾದಲಾಂಬಿಕೆಯ ಮಗ ಅಂತ ಹೇಳುವಂಥದ್ದು ಚಾರಿತ್ರಿಕ ಬಸವಣ್ಣವರ ಚಾರಿತ್ರಿಕ ದೃಷ್ಟಿಯಿಂದಲೂ ಕೂಡ ಬಹಳ ಮಹತ್ವದ ವಚನ ಇದು. ಬಸವಣ್ಣನವರ ತಂದೆ ತಾಯಿಗಳು ಹೌದು ಅಲ್ಲೋ ಇವ್ರ ಹೆಸರೇನು ಅನ್ನುವಂಥ ಸಂದಿಗ್ಧತೆಯೊಳಗೆ ಒದ್ದಾಡ್ತಾ ಇದ್ವಿ. ಅಂಥದ್ರೊಳಗೆ ಈ ವಚನ ಸಿಕ್ತು. ಅದು ಹೆಂಡತಿಯ ಮೂಲಕ ಅವಳು ಹೇಳ್ತಾಳೆ, ಸಾಂದ್ರವಾಗಿ ಹರಗಣ ಭಕ್ತಿಯ ಮಾಡ್ಪನೆಂದು ಮಾದಲಾಂಬಿಕಾ ನಂದನನು, ಮಾದಲಾಂಬೆಯ ಮಗ ಸಾವಕಾಶವಾಗಿ ಶಾಂತವಾಗಿ ಈ ಶಿವಭಕ್ತಿಯನ್ನು ಹೆಂಗೆ ಮಾಡ್ತಾನೆ ಇವ. ಯಾಕಂದರೆ ಅವನಿಗೆ ಇನ್ನೊಂದು ಕೆಲಸ ಇದೆ, ಏನು ಅಂದರೆ ಸಾಂದ್ರವಾಗಿ ಬಿಜ್ಜಳನ ಮನೆಯ ನ್ಯಾಯ ನೋಡ್ಪನೆಂತೋ ಮಾದರಸನ ಮೋಹನ ಮಗನು. ಇಲ್ಲಿ 2ನೇ ಮಾತು ಹೇಳ್ತಾರೆ, ಒಂದು ಕಡೆಗೆ ತಂದೆ, ಇನ್ನೊಂದು ಕಡೆಗೆ ತಾಯಿ, ಎರಡನ್ನೂ ಕಟ್ಟಿಕೊಡ್ತಾಳೆ. ಅದು ಕುಟುಂಬದ ಒಂದು ವಿಶ್ಲೇಷಣೆಯನ್ನು ಮಾಡುವಂಥ ರೀತಿ ಏನಿದೆ ನೋಡಿ, ಇದು ಬಹಳ ಅದ್ಭುತವಾಗಿರುವಂಥ. ಆ ಬಿಜ್ಜಳನ ಮಹಾಮನೆಯ ನ್ಯಾಯವನ್ನು ಇವ ಹೆಂಗೆ ಮಾಡ್ತಾನೆ ಏನೋ, ಯಾಕಂದರೆ ಇವನು ಮಾದರಸನ ಮೋಹದ ಮಗ ಅಂತ ಹೇಳ್ತಾಳೆ. ಇನ್ನೊಂದು ಭಾಳ ಚಂದ ಬಳಸ್ತಾಳೆ ಮುಂದೆ, ಏನು ಸಾಂದ್ರವಾಗಿ ಲಿಂಗಾರ್ಚನೆ ಲಿಂಗ ತೃಪ್ತಿ ಅನುಗೈವನೆಂತೋ. 3ನೇದ್ದು, ಇವು 3 ಬಸವಣ್ಣನವರ ಕಾಯಕಗಳು ಎಂದೂ ಯಾವುದನ್ನು ತಪ್ಪಿಸ್ತಾ ಇರಲಿಲ್ಲ. ಶಿವಭಕ್ತಿ ಒಂದು ಕಡೆಗೆ, ತಮ್ಮ ಕರ್ತವ್ಯ ಒಂದು ಕಡೆಗೆ, ಮತ್ತೊಂದು ಕಡೆಗೆ ಲಿಂಗ ನಿಷ್ಠೆ, ಲಿಂಗಾನುಸಂಧಾನ, ಇದನ್ನು ಎಂದೂ ಮರ್ತವರಲ್ಲ ಬಸವಣ್ಣವರು. ಅದನ್ನು ಇವ ಹೆಂಗೆ ಮಾಡ್ತಾನೆ ಅಂತ ಹೇಳುವಂಥ ಒಂದು ವಚನದೊಳಗೆ ಅವಳು ತನ್ನ ಮನೆತನ, ಬಸವಣ್ಣನವರ ನಿಷ್ಠೆ ಮತ್ತು ಅವರ ತಂದೆ ತಾಯಿ ಹೆಸರುಗಳನ್ನು ಇಲ್ಲಿ ಹೇಳಿರುವಂಥದ್ದನ್ನು ಗಮನಿಸ್ಬೋದು. ಆಮೇಲೆ ನನಗೆ ಇನ್ನೊಂದು ಮಾತು ಇವನ್ನೆಲ್ಲ ಗಮನಿಸುವಾಗ ಅನಿಸ್ತದೆ, ನಾವು ಬಸವಣ್ಣವರು ಒಂದು ವಚನ ನೋಡ್ತೇವೆ ಹೆಚ್ಚು ಕಡಿಮೆ, ಏನು ಅಂದರೆ ಒಡನಿರ್ತ ಸತಿಯೆಂದು ನರ್ಚಿದ್ದೇನಯ್ಯ. ಬಸವಣ್ಣವರು ರಾತ್ರಿ ಮಲ್ಕೊಂಡಾಗ ಅವ್ರ ಮನೆಗೆ ಒಬ್ಬ ಕಳ್ಳ ಬಂದ ಅಂತ ನಾವೆಲ್ಲ ಹೇಳ್ತೀವಿ, ವಚನ ಸಿಗ್ತದೆ ನಮಗೆ. ಆದರೆ ಆ ವಚನಗಳನ್ನು ಹೆಚ್ಚಾಗಿ ನಮ್ಮ ಸಂಶೋಧಕರು, ನಮ್ಮ ಲೇಖಕರು ಅವರು ಬಳಸ್ಕೊಂಡದ್ದು ಅದಕ್ಕೆ ಅಂದರೆ ಅದು ನೀಲಾಂಬಿಕಾ ತಾಯಿಗೆ ಅನ್ನುವಂಥ ಮಾತನ್ನು ಬಳಸ್ಕೊಂಡ್ರು. ಆದರೆ ನನಗನ್ನಿಸ್ತದೆ ಈ ಮಹಾಮನೆಯೊಳಗೆ ಹೆಚ್ಚು ಕಡಿಮೆ ಮಲಗತಕ್ಕಂಥವಳು ಗಂಗಾಂಬಿಕೆನೇ ಅನ್ನುವಂಥದ್ದು. ಆಮೇಲೆ ಬಸವಣ್ಣವರ ಜೊತೆಗೆ ಹೆಚ್ಚಿರ್ತಾ ಇದ್ದು ಯಾರು ಅಂದರೆ ಗಂಗಾಂಬಿಕೆನೇ ಅನ್ನುವಂಥದ್ದು. ಆ ಒಡನಿರ್ತ ಸತಿ ಬಹುಶಃ ಬಸವಣ್ಣನವರು ಸ್ವಲ್ಪ ಖಾರವಾಗಿ ಕೂಡ ಅವಳಿಗೆ ಮಾತಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಈ ವಚನದೊಳಗೆ. ಅವಳ ಮನಸ್ಸು ನೋಯ್ತೇನೋ ಅನ್ನುವಂಗೆ ಮಾತಾಡ್ತಾರೆ. ನಿನ್ನ ಒಡನಿರ್ತ ಸತಿ ಎಂದು ನರ್ಚಿದ್ದೆ, ಕೈ ಹಿಡಿದ ಸಜ್ಜನಿ ಅಂತ ನಂಬಿದ್ದೆ, ಬಿಚ್ಚಿಕೊಡ ಎಲೆ ಚೆಂಡೋಲೆ ಅದು ಬೆಂಡೋಲೆ ಕಿತ್ತಿ ಅನ್ನುವಂಥ ಮಾತನ್ನು ಬರ್ತಾರೆ. ಎಮ್ಮಯ್ಯರ ಕೈ ಒಂದಿತ್ತು ಬಿಚ್ಚಿಕೊಡ ಎಲೆ ಬೆಂಡೋಲೆ ಕಿತ್ತಿ. ಅದನ್ನು ವಚನಗಳಲ್ಲಿ ಯಾರೋ ಬಹಳ ಪುಣ್ಯಾತ್ಮರು ವಚನ ಕಳಿಸೋರು ನಮ್ಮಲ್ಲಿ ಭಾಳ ಜನ ಇದ್ದಾರೆ. ವಚನಗಳನ್ನು ಕೈ ಆಡಿಸುವುದರೊಳಗೆ ಇದಕ್ಕೆ ಸ್ವಲ್ಪ ರಮ್ಮನು ಕೂಡ ನಾವು ವಚನದ ಕಿತ್ತಿ ಬೇರೆ ತಾರಿ ಕೊಡೋಣ ಅಂತ ಅದನ್ನು ಬೆಂಡೋಲೆ ಕಿತ್ತಿ ಹೋಗಿ ಅದನ್ನು ಚಾಂಡಾಲ ಕಿತ್ತಿ ಮಾಡ್ಯಾರ. ಏನು ಕೇಳ್ತೀರಿ ಅಂದರೆ ಇವತ್ತಿಗೂ ವಚನಗಳು ಹಾಳಾಗುವುದನ್ನು, ವಚನಗಳನ್ನು ನಾಶ ಮಾಡತಕ್ಕಂತಹ ಕ್ರೂರತೆ ಕೆಲವು ಜನರೊಳಗೆ ಇವತ್ತು ಇರೋದನ್ನು ನಾನು ಭಾಳ ನೋವಿನಿಂದ ಹೇಳ್ತೀನಿ. ಬಸವಣ್ಣನವರನ್ನು ಒಯ್ದು ಅವ ಹಂಗಿದ್ದ ಹಿಂಗಿದ್ದ ಅದಕ್ಕಿದ್ದ ಇದಕ್ಕಿದ್ದ ಅಂತ ಹೇಳೋದು. ಒಬ್ಬಕ್ಕೆ ತಾಯಿ ಗುಲ್ಬರ್ಗಾದೊಳಗೆ ಅದು ಮಹಿಳಾ ಸಮ್ಮೇಳನದೊಳಗೆ ಮಾತನಾಡುವಂಥ ವೇಳೆಯೊಳಗೆ ಬಸವಣ್ಣವರಿಗೆ ಪುರುಷ ಅಹಂಕಾರ ಇತ್ತು, ಸ್ತ್ರೀಯರಿಗೆ ಅಷ್ಟು ಮಹತ್ವ ಕೊಟ್ಟಿದ್ದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಕ್ಕೆ. ಇವೆಲ್ಲ ನೋವನ್ನು ತರ್ತಕ್ಕಂಥ ಸಂಗತಿಗಳು. ಇವತ್ತು ಹೆಣ್ಣು ಮಕ್ಕಳು ಏನಾದರೂ ಇಷ್ಟು ಧರ್ಮದೊಳಗೆ ಮುಂದುವರೆದಿದ್ರೆ
ಪುರುಷರ ಸಮಾನವಾಗಿ ಮಾತಾಡ್ತಿದ್ರ, ಇವತ್ತು ಮಾತಾಡುವಂಥ ಹಕ್ಕು ಏನಾದರೂ ಬಂದಿದ್ರ ಅದು ಬಸವಣ್ಣನವರಿಂದ ಅನ್ನುವಂಥ ಮಾತನ್ನು ನಾವು ಯಾರು ಹೆಣ್ಮಕ್ಳು ಮರಿಬಾರ್ದು. ಸದಾ ಬಸವಣ್ಣನವರಿಗೆ ಶರಣರಿಗೆ ನಾವು ಸದಾ ಇದು ನಮ್ಮ ಹೆಣ್ಮಕ್ಳು ಅವರನ್ನು ಯಾವಾಗಲೂ ನೆನೆಸ್ತಾ ಇರಬೇಕು ಅಂತಕ್ಕಂಥ ಅಂಶಕ್ಕಾಗಿಯೇ ನಾನು ಈ ಮಾತನ್ನು ಹೇಳೋದು. ಕಲ್ಯಾಣದ ಸಂದರ್ಭ ಬಂದಾಗ ಇನ್ನೂ ಒಂದು ಮಾತನ್ನು ಗಮನಿಸಬೇಕು. ಅವಳ 9 ವಚನದೊಳಗೆ ನೋವಿನ ವಚನಗಳ ಭಾಳ ಒಂದು ಕಡೆ ಹೇಳ್ತಾಳೆ, ತನ್ನ ಮನದ ತುಡಿತ, ಮನೋವೇದನೆ, ಹೆಣ್ಣಿನ ತುಡಿತ ಹೆಂಗಿರ್ತದೆ ಅನ್ನೋದನ್ನು ನಾವು ಗಮನಿಸ್ಲಿಕ್ಕೆ ಸಾಧ್ಯತೆ. ಸ್ತ್ರೀ ಸಂವೇದನೆಗಳನ್ನು ನಾವೇನಾದರೂ ಗುರುತಿಸ್ಬೇಕು ವಚನ ಸಾಹಿತ್ಯ ಒಳಗಂದ್ರೆ ನಾವು ಬಹುಶಃ ಅಕ್ಕ ಮಹಾದೇವಿಯ ನಂತರ ಗಂಗಾಂಬಿಕೆ ತಾಯಿಯಲ್ಲೇ ಬರಬೇಕು ನಾವು. ಅದು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತಂದರೆ, ಬಸವಣ್ಣವ್ರ ಮುಂದೆ ಹೇಳಿಕೊಳ್ಳಾರ್ದಂಥ ಮಾತು ಹೇಳಿಕೊಂಡು ಬಿಡ್ತಾಳೆ. ಏನು ಹೇಳ್ಕೊಳ್ತಾಳೆ ಅಂತಂದರೆ, ನಮಗೆ ಮಕ್ಕಳು ಮಗು ಆಗಲಿಲ್ಲ ಅನ್ನುವಂಥದ್ದು. ಆ ವೇಳೆಯೊಳಗೆ ಬಸವಣ್ಣ ಅವಳನ್ನು ಸಮಾಧಾನ ಮಾಡ್ತಾನಂತೆ. ಅದು ಏನು ಮಾಡಿದ ಅಂದರೆ, ಅವಳ ಕಂದ ಬಾಲಸಂಗ, ನಿನ್ನ ಕಂದ ಚನ್ನಲಿಂಗ ಎಂದು ಹೇಳಿದರಮ್ಮ ಎಮ್ಮೊಡೆಯರು. ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಅತೀ ಸರಳವಾಗಿ ಮನಸ್ಸಿಗೆ ನಾಟುವಂಗೆ ಮಾತಾಡ್ತಾಳೆ. ಆ ವಚನ ಎಷ್ಟು ನಮ್ಮ ಮೈ ಮೇಲೆ ಪರಿಣಾಮ ಬೀರ್ತದೆ ನೋಡಿ ಅದನ್ನು. ಅವಳ ಕಂದ ಬಾಲಸಂಗ, ನಿನ್ನ ಕಂದ ಚನ್ನಲಿಂಗ. ಅಂದರೆ ನೀಲಾಂಬಿಕೆಗೆ ಒಬ್ಬ ಮಗು ಇತ್ತು, ಅವನ ಹೆಸರು ಬಾಲಸಂಗಯ್ಯ ಅಂತಿತ್ತು. ಆದರೆ ಅದು ಮಗು ಕೂಡ ಭಾಳ ದಿವಸ ಉಳಿಲಿಲ್ಲ. ಆದರೆ ಇವರೇನು ಹೇಳ್ತಾರೆ, ಅವಳ ಕಂದ ಅವ ನಿನ್ನ ಕಂದ ಚನ್ನಬಸವಣ್ಣ ಚನ್ನಲಿಂಗ. ಅದಕ್ಕೆ ಎಂದು ಹೇಳಿದರಯ್ಯ ಎನ್ನೊಡೆಯರು, ಫಲವಿಲ್ಲದ ಕಂದ ನಿರ್ಫಲವಳಿಗೆ. ಅವಳಿಗೆ ಫಲ ಇಲ್ಲ, ಯಾಕಂದರೆ ಆ ಮಗು ಉಳಿಲಿಲ್ಲ, ಆದರೂ ಒಬ್ಬ ಮಗ ಇದ್ದ ಅಂತ ಹೇಳ್ತಾರೆ. ಫಲವಿಲ್ಲದ ಕಂದ ಇರ್ಪನವಳಿಗೆ, ನನಗೆ ಫಲವಿಲ್ಲ ಕಂದನೂ ಇಲ್ಲ. ಎಷ್ಟು ದುಃಖದಿಂದ ಹೇಳ್ಕೊತಾಳೆ. ನನಗೆ ಬಂಜಿತನ ಇದೆ, ಮಕ್ಕಳು ಇಲ್ಲ, ಮಗನೂ ಇಲ್ಲ, ಇದೇನೋ ದುಃಖದಂದುಗ ಗಂಗಾಪ್ರಿಯ ಕೂಡಲ ಸಂಗಮ ದೇವ ಅಂತ ಆ ಮಗುವಿಗಾಗಿ ಮರುಗೋದನ್ನು ನಾವಿಲ್ಲಿ ನೋಡ್ತೀವಿ. ಈ ವಚನಗಳಿಂದ ಗಂಗಾಂಬಿಕೆಗೆ ಮಕ್ಕಳಿರಲಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಆಮೇಲೆ ತನ್ನೊಡೆಯನನ್ನು ಪ್ರಾರ್ಥಿಸಿದ್ಲು ಅನ್ನೋದು ಸ್ಪಷ್ಟ ಆಗುತ್ತೆ. ಬಸವಣ್ಣವ್ರು ಎಷ್ಟು ಚೆನ್ನಾಗಿ ಅವಳ ಮನಸ್ಸನ್ನು ಪರಿವರ್ತನೆ ಮಾಡಿದ್ರು ಅನ್ನೋದು ಕೂಡ ಭಾಳ ಮುಖ್ಯವಾಗಿರುವಂಥದ್ದು. ನಿನಗೊಬ್ಬ ಮಗ ಇದ್ದಾನೆ, ಯಾರು ಅಂದರೆ ಚನ್ನಬಸವಣ್ಣ ಅನ್ನುವಂಥ ಮಾತುಗಳನ್ನು ನೋಡಿ ನಾವು ಕಲಿಬೇಕು ಪಾಠ. ನಮಗೆ ಮಕ್ಕಳಿರದೇ ಇದ್ದರೂ ಕೂಡ ನಮ್ಮ ಸಂಬಂಧಿಕರ ಮಕ್ಕಳನ್ನು, ಸಮಾಜದೊಳಗಿರುವಂಥ ಮಕ್ಕಳನ್ನು ನಾವು ಪ್ರೀತಿಸಬೇಕು ಅಂತಕ್ಕಂಥ ಒಂದು ದೊಡ್ಡ ತತ್ವ ಕಲಿಸುವಂಥದ್ದು ನಮ್ಮ ಈ ಶರಣ ಸಾಹಿತ್ಯ ಅಂತಕ್ಕಂಥದ್ದನ್ನು ನಾವು ಮರಿಬಾರದು. ನೀಲಾಂಬಿಕೆಗೆ ಮಗು ಹುಟ್ಟಿದ್ರೂ ಕೂಡ ಅದು ಬದುಕಿ ಉಳಿದಿರಲಿಲ್ಲ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಾಗ್ತದೆ. ಫಲವಿಲ್ಲ ಎನ್ನುವಂಥದ್ದು ಪಂಚತನದ ಸಂಕೇತ. ಫಲವೇ ಇಲ್ಲ ಅಂದ ಮೇಲೆ ಕಂದನೆಲ್ಲಿ ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆಮೇಲೆ ನಮ್ಮಯ್ಯನ ಮನದಲ್ಲಿ ಇನ್ನೊಂದು ವಚನ ಬರ್ತದೆ, ನಮ್ಮಯ್ಯನ ಮನದಲ್ಲಿ ಮಾತಿನಲ್ಲಿ ಸೂಸುವ ಮೂರ್ತಿ ನೋಡುತ್ತಾ ಬಯಲಾಯಿತ್ತಲ್ಲ. ಬಸವಣ್ಣವರು ಆ ಮಗುನ ಭಾಳ ಪ್ರೀತಿ ಮಾಡ್ತಿದ್ರಂತೆ. ನಾವೆಲ್ಲಿ ಹೇಳ್ಕೊಳ್ಳೋದಿಲ್ರಿ ಈ ಮಾತು. ಬಸವಣ್ಣವರು ಆ ಮಗನ ಎಷ್ಟು ಪ್ರೀತಿ ಮಾಡ್ತಿದ್ರು ಅನ್ನೋದನ್ನು ಗಂಗಾಂಬಿಕಾ ತಾಯಿ ವಚನದೊಳಗೆ ಕೇಳಬೇಕು. ಒಬ್ಬ ಮಗನ್ನ ತಂದೆ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದನ್ನು ತಾಯಿ ಮಾತ್ರ ಗೊತ್ತಿರ್ತದೆ, ತಾಯಿ ಮಾತ್ರ ಹೇಳಲಿಕ್ಕೆ ಸಾಧ್ಯ, ಅದನ್ನು ಬೇರೆಯವರು ಹೇಳಲಿಕ್ಕೆ ಆಗೋದಿಲ್ಲ. ಅವಳು ಹೇಳ್ತಾಳೆ, ನಮ್ಮಯ್ಯನ ಮನದಲ್ಲಿ, ನಮ್ಮಯ್ಯ ಅಂದರೆ ನೋಡಿ ತನ್ನ ಗಂಡ ಬಸವಣ್ಣ, ಅವನ ಮನಸ್ಸಿನೊಳಗೆ ಮಾತಿನಲ್ಲಿ ಸೂಸುವ ಮೂರ್ತಿ. ಮಾತಿನ ತುಂಬ ಮಗನ ವರ್ಣನೆ ಇರ್ತಿತ್ತಂತೆ ಬಸವಣ್ಣವರಿಗೆ. ಆದರೆ ಆ ವಚನಗಳು ನಮಗೆ ಎಲ್ಲಿ ಸಿಗಲೇ ಇಲ್ಲ. ನನಗೆ ಭಾಳ ಆಶ್ಚರ್ಯ ಅನಿಸ್ತದೆ. ಇಲ್ಲಿ ಗಂಗಾಂಬಿಕೆ ಹೇಳುವಂಥ ಮಾತನ್ನು ನೋಡಿದರೆ, ಮಾತಿನೊಳಗೆಲ್ಲ ಸೂಸುವ ಮೂರ್ತಿ ನೋಡುತ್ತಾ ಬಯಲಾಯಿತ್ತಲ್ಲ. ನೋಡುವಂಥ ವೇಳೆಯೊಳಗೆ ಅದು ಇಲ್ಲವಾಯಿತು. ಇದು ಅಲ್ಲಮಯ್ಯ ಮಾಡಿದ ಬೇಟ ಅಂತಾಳೆ. ಅಲ್ಲಮ ಪ್ರಭುವಿಗೆ ನೋಡಿ ಇಲ್ಲಿ ಒಂದು ಸಂದಿಗ್ಧತೆ ಮತ್ತೆ ನಮಗೆ ಕಾಡುತ್ತೆ. ಅಲ್ಲಮಯ್ಯ ಮಾಡಿದ ಬೇಟ ಯಾಕೆ? ಇವಳು ಮಗುವನ್ನು ಅಲ್ಲಯ್ಯ ಏನು ಮಾಡಿದ ಅಂತಕ್ಕಂಥ ಪ್ರಶ್ನೆ ಕೂಡ ಹೇಳ್ತದೆ. ಇಲ್ಲಿ ಅದೇ ಕಂದನ ಪ್ರತಿರೂಪವನ್ನು ಕರದಿಷ್ಟ ಲಿಂಗದಲ್ಲಿ ಕಾಣಲಿಕ್ಕೆ ಆ ಕಂದನನ್ನು ನೋಡುವಂತ ಹೇಳ್ತಕ್ಕಂಥ ಸನ್ನಿವೇಶಗಳೇನಿದಾವಲ್ಲ ಅವುಗಳನ್ನು ಗಮನಿಸಬೇಕು. ಕೊನೆಯದಾಗಿ ಅವಳು ಇನ್ನೂ 2 ಭಾಳ ಮುಖ್ಯವಾದಂಥ ವಚನಗಳಿವೆ. ಒಂದು ಸಿದ್ದರಾಮಯ್ಯನ ಕುರಿತು ಭಾಳ ಚೆನ್ನಾಗಿ ಹೇಳ್ತಾಳೆ. ಆಮೇಲೆ ಇನ್ನೊಂದು ಮಡಿವಾಳ ಮಾಚಿದೇವರ ಶೌರ್ಯವನ್ನು ಕುರಿತು ಹೇಳ್ತಾಳೆ. ಇದನ್ನ ಆಕೆ ಯಾಕೆ ಬಳಸಿದ್ರು ಅನ್ನೋದು ನಮಗೆ ಅರ್ಥ ಆಗ್ತದೆ. ಕಲ್ಯಾಣ ಕ್ರಾಂತಿ ಆದ ನಂತರ ವಚನ ಸಾಹಿತ್ಯವನ್ನು ಬೆನ್ನಿಗೆ ಕಟ್ಟಿಕೊಂಡು ಉಳ್ವಿ ಮಾರ್ಗದೊಳಗೆ ಹೋಗುವಾಗ ಅನೇಕ ವೈರಿಗಳು ಬಂದು ಅವರನ್ನು ಕಾಡಿದರು. ಅವರನ್ನು ಎಷ್ಟೋ ಜನ ಶರಣರನ್ನು ಕಗ್ಗೊಲೆ ಮಾಡಿದರು.
ರಕ್ತಕ್ರಾಂತಿ ಆಯಿತು. ವಚನಗಳನ್ನು ಉಳಿಸುವಂಥದ್ದು ಒಂದೇ ನಮ್ಮ ಶರಣರ ಗುರಿಯಾಗಿತ್ತು. ಅದರಲ್ಲಿಯೂ ಗಂಗಾಂಬಿಕಾ ಅಂತ ತಾಯಿಯವರ ಜೊತೆಗೆ, ಅಕ್ಕನಾಗಮ್ಮನ ಜೊತೆಗೆ, ಚನ್ನಬಸವಣ್ಣನ ಜೊತೆಗೆ ವೀರಗಚ್ಚೆಯನ್ನು ಹಾಕಿ ನಿಂತವರು ಮಡಿವಾಳ ಮಾಚಿದೇವರು. ಆ ಮಡಿವಾಳ ಮಾಚಿದೇವರು ಆ ಕಾದ್ರೊಳ್ಳಿಯಲ್ಲಿ ಭಯಂಕರವಾದಂಥ ಯುದ್ಧ ಮಾಡ್ತಾರೆ. ಅದಕ್ಕೆ ಕಾದ್ರೊಳ್ಳಿ ಅಂತ ಹೆಸರು. ಕಾದ ಅಂದರೆ ಶರಣರು ಮತ್ತು ಅವರು ಕಾದಿದ್ದ ಹಳ್ಳಿ ಅದು. ಅದಕ್ಕೆ ಕಾದ್ರಳ್ಳಿ ಅಂತ ಕರೀತಾರೆ, ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂಥ. ಆ ಕಾದ್ರಳ್ಳಿಯಲ್ಲಿ ಆ ಮಡಿವಾಳ ಮಾಚಿದೇವ ಹೋರಾಟ ಮಾಡಿ ನೋಡಿ ಅವಳು ಆ ವಚನಗಳನ್ನು ಬರಿತಾಳೆ. ಮಡಿವಾಳ ಮಾಚಿದೇವ ಅವನು ಎಂಥ ಶೌರ್ಯವಂತ, ಕರುಣೆಯೇ ಇಲ್ಲವಲ್ಲ, ಅಂದರೆ ವಚನ ರಕ್ಷಣೆಗಾಗಿ ಕರುಣೆ ಇಲ್ಲದೆ ಹೋರಾಟ ಮಾಡಿದ ಅಂತ ಹೇಳಬೇಕಾದಂಥ ಮಾತದು. ಅದು ಒಂದು ವಚನ ನಮಗೆ ಸಿಗ್ತದೆ. ಸಿದ್ದರಾಮಯ್ಯನವರನ್ನು ಕುರಿತು ಒಂದು ವಚನ ಸಿಗ್ತದೆ. ಆಮೇಲೆ ಮುಖ್ಯವಾಗಿ ಕಲ್ಯಾಣ ಕ್ರಾಂತಿಯ ಸಂದರ್ಭದೊಳಗೆ ಪರಸಮಯಗಳ ಕುತಂತ್ರಕ್ಕೆ ಒಳಗಾಗಿ ಶರಣರು ಬಯಲಾಗ್ತಾ ಇರತಕ್ಕಂಥದ್ದನ್ನು, ನೋವನ್ನು ನಮಗೆ ಹಿಡಿದ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಗಂಗಾಂಬಿಕಾ ತಾಯಿ ಬಹಳ ನೊಂದುಕೊಂಡು ಕೆಲವು ಮಾತುಗಳನ್ನು ಹೇಳ್ತಾಳೆ. ಬಸವಣ್ಣನವರು ಕಲ್ಯಾಣ ಬಿಟ್ಟು ಸಂಗಮಕ್ಕೆ ಹೋಗಿಬಿಡ್ತಾರೆ. ಸಂಗಮಕ್ಕೆ ಹೋದಾಗ ಅವರೇ ಬಸವಣ್ಣವರು ಒಂದು ಕಡೆಗೆ ಭಾಳ ಚಂದ ಹೇಳ್ತಾರೆ. ಆ ಮಾತು ನೆನ್ಪಿಟ್ಕೋಬೇಕು. ಕರ್ತನ ನಟ್ಟಿದಡೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟಿದೆ. ಭಾಳ ಸುಂದರವಾದಂಥ ವಚನ ಇದು. ನಾವೆಲ್ಲರೂ ಹಾಡಾಡ್ಕೊಂಡು ಹೇಳ್ತಿರ್ತಾರೆ. ಯಾಕಂದರೆ ಇದು 12ನೇ ಶತಮಾನದೊಳಗೆ ಇದು ಇನ್ನಷ್ಟು ಹೆಚ್ಚಾಗಿತ್ತು. ಆ ವೇಳೆಯೊಳಗೆ ಅವಳು ಹೇಳ್ತಾಳೆ, ನಾಡಿನ ಹೆಣ್ಣು ಮಕ್ಕಳೆಲ್ಲ ಬನ್ನಿರಿ, ಅಕ್ಕನರಸ ಬಸವಯ್ಯನು ಬಯಲ ಕಂಡು ಬಟ್ಟ ಬಯಲಾದನು. ಅಕ್ಕನರಸನಿಲ್ಲದೆ ನಿರಕ್ಕರನಾದ ಬಸವಯ್ಯನು, ನಮ್ಮ ಸಂಗಯ್ಯನಲ್ಲಿ ಬಸವಯ್ಯನ ಐಕ್ಯ, ಬಯಲಿಲ್ಲದ ಬಯಲು, ಬಯಲಿಲ್ಲದ ಬಯಲಾದ ಅನ್ನುವಂಥ ಅದ್ಭುತವಾದ ವಿಚಾರಗಳನ್ನು ದುಃಖದೊಳಗೂ ಕಟ್ಟಿಕೊಡ್ತಕ್ಕಂಥದ್ದು ನೋಡ್ತೀವಿ. ಇವೆಲ್ಲ ವಚನಗಳ ವಿಶ್ಲೇಷಣೆ, ಹೊಸ ಓದು, ಸಂಶೋಧನೆ ಆಗಬೇಕಾಗಿದೆ. ಕೇವಲ ಶಬ್ದಗಳನ್ನು, ಡಿಕ್ಷನರಿಗಳನ್ನು ಮುಂದಿಟ್ಟುಕೊಂಡು ವಚನಗಳನ್ನು ಓದಿದರೆ ಅವು ನಿಜವಾದ ಅರ್ಥವನ್ನು ಹೇಳೋದಿಲ್ಲ. ಅದನ್ನು ಬಿಟ್ಟು ನಾವು ಪ್ರಪಂಚದ ಬದುಕಿನ ಅನುಭವದ ಸಂಗತಿಗಳನ್ನು ನಮ್ಮದೇ ಆದಂಥ ಹಿನ್ನೆಲೆಯೊಳಗೆ ಕಟ್ಟಿಕೊಟ್ರೆ ವಚನಕ್ಕೊಂದು ಅದ್ಭುತವಾದಂಥ ಅರ್ಥ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಒಟ್ಟಿನಲ್ಲಿ ಗಂಗಾಂಬಿಕಾ ತಾಯಿ ಕೀರ್ತಿ ತರುವಂಥ ಮಗಳಾಗಿ, ಆದರ್ಶ ಸತಿಯಾಗಿ, ಅನುಭಾವಿ ಶರಣೆಯಾಗಿ, ದಾಸೋಹದ ಮನೆಯ ಮಹಾಮೂರ್ತಿಯಾಗಿ, ಮಾತೃವಾತ್ಸಲ್ಯದ ಮಹಾ ತಾಯಿಯಾಗಿ, ವಚನಕಾರ್ತಿಯಾಗಿ, ಎಲ್ಲಕ್ಕಿಂತ ಇವತ್ತು ನಾವು ಮಾತನಾಡೋಕ್ಕೆ ವಚನಗಳನ್ನು ರಕ್ಷಿಸಿಕೊಟ್ಟಂತಹ ವಚನ ರಕ್ಷಕಿಯಾಗಿ, ಶರಣ ಲೋಕದಲ್ಲಿ ಬೆಳಗುವಂಥ ಧ್ರುವತಾರೆಯಾಗಿದ್ದಾಳೆ. ಅಂತಹ ಮಹಾತಾಯಿಯ ಒಂದು ದರ್ಶನವನ್ನು ಕುರಿತು ನಾನಿವತ್ತು 4 ಮಾತು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಬಸವ ಸೇವಾ ಪ್ರತಿಷ್ಠಾನಕ್ಕೂ ಮತ್ತು ಉಳಿದ ಎಲ್ಲ ಬಸವ ಸಂಘಟನೆಗಳಿಗೂ ಅನಂತ ಶರಣುಗಳನ್ನು ಅರ್ಪಿಸ್ತಾ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಹೇಳಿ ನನ್ನ ಗುರುವೆಂಬ ಬೀಜವೆಂಕರಿಸಿ ಲಿಂಗವೆಂಬ ಎಲೆ ಆಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವು ಆಯಿತು. ಆಚಾರವೆಂಬ ಕಾಯ ಆಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟಿ ಕಳಚಿ ಬೀಳುವಲ್ಲಿ ಬೇಕೆಂದು ಎತ್ತಿಕೊಂಡ. ಅಭಿವ್ಯಕ್ತ ಕುಟುಂಬ ಗಂಗಾಂಬಿಕೆಯವರ ಇದನ್ನು ಸಂಪೂರ್ಣವಾಗಿ ದರ್ಶನವನ್ನು ಮಾಡತಕ್ಕಂತಹ ನಮ್ಮ ನಾಡಿನ ಸಾಹಿತಿಯಾದ ಡಾಕ್ಟರ್ ಸೋಮನಾಥ್ ಯಳವರ್ಸ್ ಅವರಿಗೆ ಅನಂತ ಶರಣಾರ್ಥಿಗಳನ್ನು ತಿಳಿಸೋಣ. ನಿನ್ನೆ ನಾವು ಹಾಗೂ ಪಾರಸರವರು ಡಾಕ್ಟರ್ ಸೋಮನಾಥ್ ಯಳವರ್ಸ್ರವರ ಮನೆಗೆ ಹೋದಾಗ ನಾಳಿನ ಅನುಭವವನ್ನು ತಾವು ನೀಡಬೇಕಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡಾಗ ಅವರಿಗೆ ಆರೋಗ್ಯದ ಸಮಸ್ಯೆ ಇತ್ತು. ನೆಗಡಿ ಮತ್ತು ಕೆಮ್ಮು ಜ್ವರ ಇತ್ತು. ಆಗ ಅವರು ಸ್ವಲ್ಪ ವಿಚಾರವನ್ನು ಮಾಡ್ತಾಯಿದ್ದರು. ಆಗ
ಸುಲೋಚನಾ ಯಳವರಪ್ಪರು ಹೇಳಿದ್ರು, ನಾಳಿನ ಅನುಭವ ಮಾಡ್ರಿ ಅಂತಕ್ಕಂತಹ ಒಂದು ಪ್ರೋತ್ಸಾಹ ಕೊಟ್ಟಿರೋ ಪ್ರಯುಕ್ತ ಸುಲೋಚನಾ ಯಳವರಪ್ಪರು ಸಹಿತ ಒಂದು ಜೋರಾಗಿ ಚಪ್ಪಾಳೆ ಕೊಡಬೇಕಂತ ಅವರಿಗೆ ಶರಣಾರ್ಥಿಗಳನ್ನು ತಿಳಿಸೋಣ. ಇಂದು ದೇಶದ ತುಂಬೆಲ್ಲ ರಕ್ಷಾಬಂಧನ ಕಾರ್ಯಕ್ರಮವನ್ನು ಅಣ್ಣ ತಂಗಿ ತಮ್ಮಂದರ ಒಂದು ಬಂಧನದ ಗಟ್ಟಿಯಾಗಿರುವುದಕ್ಕಿಂತ ನಾವು ಕಾರ್ಯಕ್ರಮವನ್ನು ನಡೀತಿದೆ. ಆದರೆ ಬಸವಾದಿ ಶರಣರು ಹಾಗೂ ಶರಣರು ವಚನಕಾರರು ರುದ್ರಾಕ್ಷಿಗೆ ಒಂದು ಮಹತ್ವವನ್ನು ಕೊಟ್ಟಿದ್ದರು. ನಮ್ಮೆಲ್ಲರಿಗೂ ಸಹಿತ ಶ್ರೀ ಗುರು ಬಸವೇಶ್ವರ ರಕ್ಷಣೆ ಇರಲಿ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಸಹಿತ ರುದ್ರಾಕ್ಷಿಯನ್ನು ಧಾರಣೆಯನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾ, ಇದೀಗ ಸರೋಜ ಕಲ್ಯಾಣಕರ ಕ್ರಮ ಹತ್ತಿರ ರುದ್ರಾಕ್ಷಿ ಕೊಟ್ಟಿದ್ದೇವೆ. ನಾವೆಲ್ಲರೂ ರುದ್ರಾಕ್ಷಿಯನ್ನು ಕಟ್ಕೋಬೇಕು ಅಂತಕ್ಕಂಥ ಈ ಸಮಯ ಹೇಳುತ್ತೆ. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ನಾಗೇಂದ್ರಪ್ಪ ತುಮ್ಮುಸುರೇಸ್ ಅವರು ಒಂದು ವಚನ ಪಠಣವನ್ನು ನಡೆಸಿಕೊಡಬೇಕು. ನಾಳಿನ ಅನುಭವದ ಲಿಂಗ ನುಡಿನ ಮೇಲಿರುವ ಕಲಬುರಗಿಯ ಸಂತೋಷ್ ಹೋಗ ಶರಣರು ಆಗಮಿಸ್ತಾ ಇದ್ದಾರೆ.